ಮಾತನಾಡುವಾಗ ಏನು ಟ್ರಾಜಿಡಿ ನಡೆದಿತ್ತು ನಿನ್ನೆ, ಆ ಟ್ರಾಜಿಡಿನಲ್ಲಿ 11 ಜನ ಸತ್ತಿದ್ರು, ಸುಮಾರು 47ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಆಗ ನಾವೆಲ್ಲರೂ ಕೂಡ ಬಹಳ ದುಃಖದಲ್ಲಿದ್ದವು. ಸತ್ತವರಿಗೆ ಸಂತಾಪವನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಇತ್ತು. ಅವರ ಪೋಷಕರಿಗೆ ದೇವರು ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇತ್ತು. ನಿನ್ನೆ ಆದಮೇಲೆ ನಾನು ಕ್ಯಾಬಿನೆಟ್ ಮೀಟಿಂಗು ಇವತ್ತಿತ್ತು, ಅಂದರೆ ಇದಕ್ಕೋಸ್ಕರ ಕರೆದಿರಲಿಲ್ಲ. ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇತ್ತು. ಹಾಗಾಗಿ ಕ್ಯಾಬಿನೆಟ್ ಮೀಟಿಂಗ್ ಒಂದು ಮಾತ್ರ ಈ ವಿಚಾರನ ಇಲ್ಲಿ ಚರ್ಚೆ ಮಾಡೋಣ ಅಂತೇಳಿ ಕ್ಯಾಬಿನೆಟ್ ಮೀಟಿಂಗು 4 ಗಂಟೆಗೆ 3 ಗಂಟೆಗಿತ್ತು. ಅದು ಬಿಟ್ಟು ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದೂಡಿದ್ದಾರೆ. ಇವತ್ತು ನಿನ್ನೆ ನಡೆದಂಥ ಅಹಿತಕರ ಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ, ಬಹಳ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ನಾವು ಕೆಲವು ತೀರ್ಮಾನಗಳನ್ನು ಮಾಡಿದ್ದೀವಿ. ನಮ್ಮ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾದಂಥ, ನಿವೃತ್ತ ನ್ಯಾಯಾಧೀಶರಾದಂಥ ಮೈಕೇಲ್ ಕುನಾ, ಜಸ್ಟಿಸ್ ಮೈಕೇಲ್ ಕುನಾ ಅವರ ನೇತೃತ್ವದಲ್ಲಿ 1 ಮ್ಯಾನ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದ್ದೀವಿ. 1 ಮ್ಯಾನ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದ್ದೀವಿ. ಆಮೇಲೆ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ RCB ಮೇಲೆ ಮತ್ತೆ ಈವೆಂಟ್ ಮ್ಯಾನೇಜರ್ಸ್ DNA, ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾರು ಇವುಗಳನ್ನು ಪ್ರತಿನಿಧಿಸ್ತಾರೆ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. RCB, DNA, ಈವೆಂಟ್ ಮ್ಯಾನೇಜರ್, KSCA ಕ್ರಿಕೆಟ್ ಅಸೋಸಿಯೇಷನ್, ಈ 3 ಸಂಸ್ಥೆಗಳು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗಳನ್ನು ಬಂಧಿಸಬೇಕು ಅಂತ ಹೇಳಿದ್ದೀನಿ. ಇವ್ರ ಮೇಲೆ FIR ಕೂಡ ರಿಜಿಸ್ಟರ್ ಆಗಿದೆ. ಆಮೇಲೆ ಇನ್ನೊಂದು ತೀರ್ಮಾನ, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರ್, ಸ್ಟೇಷನ್ ಹೌಸ್ ಆಫೀಸರ್, ಮತ್ತೆ ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತೆ ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಐ ರಿಪೀಟ್, ತಪ್ಪಾಗಿ ಹೇಳಿಬಿಟ್ಟಿದೆ. ಆಮೇಲೆ CPI ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್, ACP of that particular area, Assistant Commissioner of Police, Deputy Commissioner of Police, Central, Additional Commissioner of Police, who is in charge of Cricket Association Stadium, ಅಲ್ಲಿ ಇನ್ಚಾರ್ಜ್ ಇದ್ದದ್ದು ಅವರು ನೋಡ್ಕೊತಾ ಇದ್ದದ್ದು. ಆಮೇಲೆ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್, ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಇವರನ್ನು ಅಮಾನತುಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಸೊ ಇವು
ಟ್ರಾಜಿಡಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ಡೆಪ್ಟಿ ಚೀಫ್ ಮಿನಿಸ್ಟರ್, ನಾನು, ಹೋಮ್ ಮಿನಿಸ್ಟರು, ಎಚ್ ಕೆ ಪಾಟೀಲ್ರು, ಕಾನೂನು ಮಂತ್ರಿಗಳು, ಮಾದೇವಪ್ಪನವರು, ಮತ್ತೆ ನಮ್ಮ ಪೊನ್ನಣ್ಣ ಲೀಗಲ್ ಅಡ್ವೈಸರು, ಸುಧಾಕರ ಪೊಲಿಟಿಕಲ್ ಸೆಕ್ರೆಟರೀಸ್ ಇದ್ರು, ಗೋವಿಂದರಾಜ್ ಇದ್ರು. ಇವರು ಈ ಮೂರು ಸಂಸ್ಥೆಗಳನ್ನ ಯಾಕೆ ನಾವು ದಸ್ತಗಿರಿ ಮಾಡಿ ಅಂತ ಹೇಳಿದ್ದೀವಿ ಅಂತಂದ್ರೆ, ಈ ಮೇಲ್ನೋಟಕ್ಕೆ ಇವರ ಬೇಜವಾಬ್ದಾರಿತನ, ಅಲಕ್ಷ್ಯ ಇದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದ್ರಿಂದ ಇವರನ್ನ ದಸ್ತಗಿರಿ ಮಾಡ್ಲಿಕ್ಕೆ ಕೂಡ್ಲೆ ಅಂತ ಹೇಳಿದ್ದೀನಿ. ಮತ್ತೆ FIR ಕೂಡ ಹಾಕಿದ್ದೀವಿ ಇವ್ರ ಮೇಲೆ. 11 ಜನ ಸತ್ತಿದ್ದಾರೆ. ಇದು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನಾನು MLA ಆದಮೇಲೆ, ನನಗೆ ಅದಕ್ಕಿಂತ ಹಿಂದೆ ಗೊತ್ತಿಲ್ಲ, ನಾನು MLA ಆದಮೇಲೆ, ಮಂತ್ರಿ ಆದಮೇಲೆ, ಮುಖ್ಯಮಂತ್ರಿ ಆದಮೇಲೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಮೇಲೆ ಯಾವಾಗಲೂ ನಡೆದಿರಲಿಲ್ಲ. ಇಂಥ ಸ್ಟ್ಯಾಂಪೀಡ್ ಯಾವಾಗಲೂ ಕೂಡ ನಡೆದಿರಲಿಲ್ಲ. ನಮ್ಮೆಲ್ರಿಗೂ ಕೂಡ ಈ ಘಟನೆ ನಡೆದಿರ್ತಕ್ಕಂಥದ್ದು ಘಾಸಿಗೊಳಿಸಿದೆ. ನಡಿಬಾರದಂತ ಘಟನೆ ನಡೆದೋಗಿದೆ. ನಾನು ಮತ್ತೊಮ್ಮೆ ಸತ್ತವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ಅವರ ಕುಟುಂಬ ವರ್ಗದವರ ಜೊತೆಯಲ್ಲಿ ನಾವು ಇದ್ದೇವೆ, ಸರ್ಕಾರ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲ, ಯಾವುದು ಸೇರಿಲ್ಲ, ಪ್ರಾರಂಭ ಆಗಿದೆ ಅಷ್ಟೇ. ಈಗ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿದ್ವಲ್ಲ, ಅದು ಪ್ರಾರಂಭ ಮಾಡಿದ್ದಾರೆ ಅವರು. ಬಟ್ ನಾವು ಯಾಕಂತಂದ್ರೆ ಈ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ಮೇಲೆ ಇದು ಒಂದು ಮಹಾನ್ ದುರಂತ ಅಂತ ಗೊತ್ತಾದ್ಮೇಲೆ ನಾವು ಕೆಲವು ಮಾಹಿತಿಗಳು ಎಲ್ಲ ಸಿಕ್ಕಿದ ಮೇಲೆ, ಯಾಕೆಂದ್ರೆ ಎಲ್ಲ ಸೀನಿಯರ್ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡೋದು, ಮಂತ್ರಿಗಳ ಜೊತೆ ಚರ್ಚೆ ಮಾಡೋದು, ಸ್ವಲ್ಪ ತಾಳಪ್ಪ, ನೀವು ಮೊದಲೇ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀಯ ನೀನು ಪ್ರಶ್ನೆನ. ಮತ್ತೆ ಸುಮ್ಮನೆ ಅದು. ಆಮೇಲೆ ಇದನ್ನ ತನಿಖೆಯನ್ನ CIDಗೆ ವಹಿಸಿದೀವಿ. FIR ಇದೆಯಲ್ಲಪ್ಪ, 2 FIRಗಳು ಹಾಕಿದೀವಲ್ಲ, ಈ FIR ಅನ್ನ ಈಗ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ರು, ಅದನ್ನ CIDಗೆ ವಹಿಸಿದ್ದೇವೆ. ಎರಡೂ ಮಾಡಬಹುದು. Today, the cabinet
met and discussed the yesterday's tragedy in detail. The cabinet, in its wisdom, taken a decision to entrust the tragedy yesterday happened to the one-man judicial commission headed by the retired High Court Judge of Karnataka, Justice Michael Kuna.